ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ತಾವು ತೋಡಿದ ಗುಂಡಿಗೆ ತಾವೇ ಬೀಳುತ್ತಾರೆ ಎನ್ನುವ ಹಾಗೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಹಟ್ಟಿಯಿಂದ ಹೊರಹಾಕಲ್ಪಟ್ಟು ಈಗ ಶೆಡ್ ಸೇರಿಕೊಂಡಿರುತ್ತಾರೆ. ಚಿತ್ರ ಬೇಸರದಿಂದ ನಾವು ಬೇರೆಯವರನ್ನು ಶೆಡ್ಡಿಗೆ ಕಳುಹಿಸಲು ಸಂಚು ಮಾಡಿದೆವು, ಆದರೆ ಸ್ವಂತ ಅಪ್ಪನೇ ಹೆಂಡತಿ ಮಗಳೆಂದು ನೋಡದೆ ನಮ್ಮನ್ನು ಹಟ್ಟಿಯಿಂದ ಆಚೆ ಹಾಕಿದ್ದಾರಲ್ಲ ಎಂದು ಗೋಳಾಡುತ್ತಾಳೆ. ಅದಕ್ಕೆ ಈಶ್ವರಿ ಕೋಪದಿಂದ ಈಶ್ವರಿ ಇವತ್ತು ಸೋತಿರಬಹುದು ಚಿತ್ರ, ಆದರೆ ಎಂದಿಗೂ ಪಾತಾಳಕ್ಕೆ ಬೀಳುವುದಿಲ್ಲ. ನನ್ನನ್ನು ಈ ಶೆಡ್ಗೆ ಕಳುಹಿಸಿ ಖುಷಿ ಪಡುತ್ತಿರುವ ಎಲ್ಲರಿಗೂ 10 ಪಟ್ಟು ಹೆಚ್ಚು ತಿರುಗೇಟು ಕೊಟ್ಟು ಪಾಠ ಕಲಿಸ್ತೇನೆ. ಇನ್ಮುಂದೆ ಈಶ್ವರಿ ಆಡಿದ್ದೇ ಆಟ ಎಂದು ಸೇಡಿನಿಂದ ಗುಡುಗುತ್ತಾಳೆ. ಇತ್ತ ಸಾವಿತ್ರಿ ಮತ್ತು ಇನ್ನಂತಿ ಇಬ್ಬರು ಈಶ್ವರಿ ಶೆಡ್ ಸೇರಿ ಒದ್ದಾಡುತ್ತಿರುವುದನ್ನು ಕಂಡು ಮನಸ್ಸಿನಲ್ಲಿ ವಿವಸವಾಗಿ ನಗುತ್ತಾ ಅವರನ್ನು ಮತ್ತಷ್ಟು ಉಳಿಸಬೇಕೆಂದು ಪ್ಲಾನ್ ಮಾಡ್ತಾರೆ. ಮತ್ತೊಂದೆಡೆ ವಿದ್ಯಾಂಗೆ ಅವಮಾನ ಮಾಡಿ ಕೆಲಸದಿಂದ ತೆಗೆದಿದ್ದ ಹೋಟೆಲ್ ಓನರ್ಗೆ ಅಜ್ಜಮ್ಮ ಸರಿಯಾಗಿ ಕ್ಲಾಸ್ ತಟ್ಟಿರುತ್ತಾರೆ. ಅವಳು ಗೌಡರ ಸೊಸೆ ಅನ್ನೋ ಸತ್ಯ ಗೊತ್ತಿಲ್ಲದೆ ಹಗುರವಾಗಿ ಮಾತನಾಡಬೇಡ, ಅವಳ ಸ್ವಾಭಿಮಾನಕ್ಕೆ ಬೆಲೆ ಕೊಡು ಎಂದು ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳಿರ್ತಾರೆ. ಅಜ್ಜಮ್ಮ ಕೊಟ್ಟ ವಾರ್ನಿಂಗ್ನಿಂದ ಹೆದರಿದ ಓನರ್ ತಕ್ಷಣ ವಿದ್ಯಾನನ್ನು ಕರೆದು, ನನ್ನನ್ನು ಕ್ಷಮಿಸಿಬಿಡಮ್ಮ, ನೀನು ಇಲ್ಲದೆ ಇನ್ಮುಂದೆ ಇಲ್ಲಿ ಕೆಲಸ ಮಾಡು ಎಂದು ಕೈ ಮುಗಿಯುತ್ತಾನೆ. ತಾನು ಕೆಲಸ ಮಾಡಿದ್ದಕ್ಕೆ ಗೌಡರ ಸೊಸೆ ಎಂದು ಧಾವಿಸದೆ ಸ್ವಾಭಿಮಾನದಿಂದ ಗೆದ್ದ ವಿದ್ಯೆ ಖುಷಿಯಿಂದ ಕೆಲಸ ಮುಂದುವರಿಸುತ್ತಾಳೆ. ಕೆಲಸ ಮುಗಿಸಿ ಮನೆಗೆ ಮರಳುವಾಗ ವಿದ್ಯಾಳ ಎದುರು ಸಿಗುವ ಈಶ್ವರಿ ಮತ್ತು ಚಿತ್ರ, ನಮ್ಮ ಕಷ್ಟ ನೋಡಿ ನಿನಗೆ ಒಳೊಳಗೆ ಬಹಳ ಖುಷಿಯಾಗುತ್ತಿದೆಯಲ್ಲವೇ ಎಂದು ಉರಿಯಿಂದ ಚುಚ್ಚಿ ಮಾತನಾಡ್ತಾರೆ. ಅದಕ್ಕೆ ವಿದ್ಯಾ ನಗುತ್ತಾ, ಚಿಕ್ಕತ್ತೆ, ನಿಮ್ಮ ಪರಿಸ್ಥಿತಿಗೆ ನಾನಂತೂ ಕಾರಣವಲ್ಲ. ನೀವು ಮಾಡಿದ ಕರ್ಮಕ್ಕೆ ಇವತ್ತು ಈ ಶೆಡ್ನಲ್ಲಿ ಬಂದು ಇರಬೇಕಾಗಿದೆ. ಇದಕ್ಕೆ ನಾನ್ಯಾಕೆ ತಲೆಕೆಡಿಸಿಕೊಳ್ಳಬೇಕು ಎಂದು ಖಡಕ್ಕಾಗಿ ಉತ್ತರ ನೀಡಿ ಅವರ ಮುಖಕ್ಕೆ ಹೊಡೆದಂತೆ ಅಲ್ಲಿಂದ ಓದಲು ಹೊರಟು ಹೋಗ್ತಾಳೆ. ಕೊನೆಯದಾಗಿ ಭದ್ರ ವಿದ್ಯಾಳ ಬಳಿ ಬಂದು ತನ್ನ ತಂಗಿ ಕಣ್ಮಣಿಯ ಮದುವೆ ವಂಚನೆಯನ್ನು ತೆಪ್ಪಿಸಿ ಸತ್ಯವನ್ನು ಹೊರತಂದು ಅವಳ ಜೀವನ ಕಾಪಾಡಿದ್ದಕ್ಕೆ ಮನಸಾರೆ ಧನ್ಯವಾದ ಹೇಳ್ತಾನೆ. ಆಗ ಭದ್ರ, ನೀನು ಮೊದಲೇ ಕಣ್ಮಣಿ ಮನಸ್ಸಿನಲ್ಲಿ ರಾಕಿ ಇದ್ದಾನೆ ಎಂದು ನೇರವಾಗಿ ಹೇಳಿದ್ದರೆ ನಾನೇ ಅಪ್ಪನ ಹತ್ತಿರ ಮಾತಾಡಿ ಮದುವೆ ಮಾಡಿಸುತ್ತಿದ್ದೆ ಎಂದು ವಿದ್ಯಾ ಜೋರಾಗಿ ನಗ್ತಾಳೆ. ಯಾವಾಗ ರಾಕಿ ಇಷ್ಟಪಟ್ಟ ಹುಡುಗ ಎಂದು ಗೊತ್ತಾಯಿತೋ ಆಗಲೇ ಚಿಕ್ಕ ಮಾವ ಎಲ್ಲರ ಮುಂದೆ ರಾಕಿಯನ್ನು ಹೊಡೆದು ಅವಮಾನಿಸಿ ಮದುವೆ ಮಂಟಪದಿಂದ ಆಚೆ ಹಾಕಿದ್ದರು. ನಾನು ಮೊದಲೇ ಹೇಳಿದ್ದರೆ ನೀವು ಕೂಡ ರಾಕಿಯ ಪ್ರಾಣ ತೆಗೆಯಲು ಹಿಂದೆ ಮುಂದೆ ನೋಡ್ತಿರಲಿಲ್ಲ. ಇವತ್ತು ಸತ್ಯ ಅರಿತ ಮೇಲೆ ಈ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಿದ್ದೀರಾ ಅಷ್ಟೇ ಎಂದು ಭದ್ರನ ಮನಸ್ಸಿನ ಭ್ರಮೆಯನ್ನು ಕಳಚಿ ವಿದ್ಯಾ ಅವನಿಗೆ ಸರಿಯಾಗಿ ಪಾಠ ಕಲಿಸುವುದರೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.